ಎಲ್ಲರಿಗೂ ನಮಸ್ಕಾರ. ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಎಲ್ಲರಿಗೂ ನಾನು ಇವತ್ತು ಯಾವುದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೌದು, ನಾನಿವತ್ತು ಕುಕ್ಕಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಕಾಲೇಜಲ್ಲಿ ನಡೆದಿರುವಂಥ ಜನಪದ ಉತ್ಸವದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಡೊಳ್ಳು ಕುಣಿತದ ಮೂಲಕ ಮೆರವಣಿಗೆಯನ್ನು ಬರಲಾಯಿತು. ಅತಿಥಿಗಳನ್ನ ಎತ್ತಿನ ಗಾಡಿಯಲ್ಲಿ ಕರೆತಂದ ನಂತರ ರಾಶಿ ಪೂಜೆಯನ್ನು ನೆರವೇರಿಸಲಾಯಿತು. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ. ಡೊಳ್ಳು ಕುಣಿತದ ಪ್ರದರ್ಶನದ ಮೂಲಕ ವೇದಿಕೆಗೆ ಅತಿಥಿಗಳನ್ನು ಬರಮಾಡಿಕೊಳ್ಳಲಾಯಿತು.
ವೇದಿಕೆಗೆ ಅತಿಥಿಗಳನ್ನು ಬರಮಾಡಿಕೊಂಡ ನಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ತದನಂತರ ವಿದ್ಯಾರ್ಥಿನಿಯರು ಜನಪದ ಗೀತೆಯನ್ನು ಹಾಡಿದರು. ತದನಂತರ ಎಲ್ಲ ಅತಿಥಿಗಳು ಸಸಿಮಡಿಗೆ ನೀಡುವುದರ ಮೂಲಕ ಉದ್ಘಾಟಿಸಿದರು. ನಂತರ MLA ಅವರು ಉದ್ಘಾಟನಾ ನುಡಿಯನ್ನು ನುಡಿದರು. ಸರ್ಕಲ್ ಇನ್ಸ್ಪೆಕ್ಟರ್, ನಮ್ಮೂರು ಡಾಕ್ಟರ್, ನಮ್ಮೂರು ಅಸಿಸ್ಟೆಂಟ್ ಇಂಜಿನಿಯರ್, ನಮ್ಮೂರು ವಿಜ್ಞಾನಿಗಳಾಗಬೇಕು. ಇವೆಲ್ಲ ಕನಸನ್ನು ನೀವು ಕಾಣಬೇಕು. ಕನಸು ಕಂಡು ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನ ವಿದ್ಯಾರ್ಥಿನಿಯರಿಂದ ಆಗಬೇಕು. ಅಂದಾಗ ಇವೆಲ್ಲ ಸೌಲಭ್ಯಗಳು ಕೊಟ್ಟದ್ದು ಸಾರ್ಥಕ ಆಗುತ್ತೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮುಂದಿನ ಒಂದು ಲಗ್ನಗಳಿದ್ದಾವೆ, ಲಗ್ನಕ್ಕೆ ಹೋಗ್ಬೇಕಾಗಿದೆ. ದಯವಿಟ್ಟು ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಟ್ರಾನ್ಸ್ಫಾರ್ಡ್ ನೀವು ಸ್ವತಃ ನಿಮ್ಗೇನೇನು ಒಂದು ಡಿಜಿಟಲ್ ಲೈಬ್ರರಿ ಫಸ್ಟ್ ಆ ಕೆಲಸ ಮಾಡಿರಿ. ಎರಡನೇದು ನಿಮ್ಮ ಲ್ಯಾಬ್ರೇಟರಿ, ಒಳ್ಳೆ ಅತ್ಯುತ್ತಮವಾದ ಲ್ಯಾಬ್ರೇಟರಿ ಏನೇನು ಬೇಕು ಸಲಕರಣೆಗಳು ಉಪಕರಣಗಳು ಅದನ್ನು ಒಂದು ಪಟ್ಟಿ ಮಾಡಿ ಒಂದು ಎಸ್ಟಿಮೇಟ್ ರೆಡಿ ಮಾಡಿರಿ. ಮತ್ತು ಪೀಠೋಪಕರಣಗಳು ಆಲ್ಮೋಸ್ಟ್ ಎಲ್ಲ ಬಂದಿದ್ದಾವೆ. ಪೀಠೋಪಕರಣಗಳಿಗೆ ಏನು ಕೊರತೆ ಇಲ್ಲ, ಎಲ್ಲ ಬಿಲ್ಡಿಂಗು ಕೊರತೆ ಇಲ್ಲ. ಇದ್ರ ಜೊತೆಗೆ ಸ್ಮಾರ್ಟ್ ಕ್ಲಾಸಸ್ ಅವಕ್ಕೆ ಏನೇನು ಬೇಕು ಎಲ್ಲ ಪಟ್ಟಿ ಮಾಡಿ ಒಂದು ಎಸ್ಟಿಮೇಟ್ ಮಾಡಿ ಕೊಟ್ಬಿಡ್ರಿ. ಒಂದೇ ಸಲ ನೀವೆಲ್ಲ ಹಾಕಿಸಿ ಕೊಟ್ಬಿಡ್ತಾರೆ. ನಮಸ್ಕಾರ. ಎಲ್ಲ ಅತಿಥಿಗಳ ಉಪನ್ಯಾಸ ಮುಗಿದ ನಂತರ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕರಿಗೆ ನಮ್ಮ ಪ್ರಾಂಶುಪಾಲರು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಆಹಾರ ಮೇಳವನ್ನು ಆಯೋಜಿಸಲಾಗಿತ್ತು. ಈ ಎಲ್ಲ ಸಂಪ್ರದಾಯಸ್ಥ ಅಡಿಗೆಗಳನ್ನು ವಿದ್ಯಾರ್ಥಿನಿಯರು ತಮ್ಮ ಕೈಯಾರೆ ತಾವೇ ಮಾಡಿಕೊಂಡು ತಂದಿದ್ದರು. ಎಲ್ಲರ ಊಟ ಮುಗಿದ ನಂತರ ನಮ್ಮ ಎಲ್ಲ ಶಿಕ್ಷಕರು ರಾಶಿ ಪೂಜೆಯ ಮಹತ್ವವನ್ನು ತಿಳಿಸಿಕೊಟ್ಟರು. ನಾವೆಲ್ಲರೂ ಈಗಿನ ಕಾಲದಲ್ಲಿ ರಾಶಿಯನ್ನು ಟಿವಿಯಲ್ಲ ಅಥವಾ ಫೋನ್ನಲ್ಲಿ ನೋಡಿರ್ತೀವಿ, ಡೈರೆಕ್ಟಾಗಿ ನೋಡಿರೋದಿಲ್ಲ, ಅದರ ಮಹತ್ವವನ್ನು ಗೊತ್ತಿರೋದಿಲ್ಲ. ರಾಶಿ ಮಹತ್ವವನ್ನು ನಮ್ಮ ಕಾಲೇಜಿನ ಉಪನ್ಯಾಸಕರಾದ ಪಂಪಣ್ಣ ಸಜ್ಜನ್ ಸರ್ ಅವರು ತಿಳಿಸಿಕೊಟ್ರು. ಅದಾದ ನಂತರ ಜನಪದ ಉತ್ಸವದ ನಿಮಿತ್ತವಾಗಿ ನಮ್ಮ ಕಾಲೇಜಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ಮಾಡಲಾಗಿತ್ತು. ಈ ವಸ್ತು ಸಂಗ್ರಹಾಲಯದಲ್ಲಿದ್ದಂಥ ಎಲ್ಲ ಹಳೆಯ ಕಾಲದ ವಸ್ತುಗಳನ್ನು ನಮ್ಮ ಎಲ್ಲ ಶಿಕ್ಷಕರು ತಿಳಿಸಿಕೊಟ್ಟರು. ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೆ ನೋವಾಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನೃತ್ಯ ಪ್ರದರ್ಶನದ ಕಾರ್ಯಕ್ರಮಗಳಿದ್ದು ಅದನ್ನು ಒಂದ್ಸಲ ನೋಡ್ಕೊಂಬರೋಣ ಬನ್ನಿ.
ಎಲ್ಲ ನೃತ್ಯಗಳು ಮುಗಿದ ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮ ಇತ್ತು. ಇದೇನಪ್ಪ ಬಹುಮಾನ ವಿತರಣಾ ಕಾರ್ಯಕ್ರಮ ಅಂತ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಜನಪದ ಉತ್ಸವದ ಪ್ರಯುಕ್ತವಾಗಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೂ ಜನಪದ ಶೈಲಿಯ ಕ್ರೀಡೆಗಳನ್ನ ಆಡಿಸಲಾಯಿತು. ಅವು ಯಾವ್ಯಾವು ಅಂತ ಒಂದು ಸಣ್ಣ ಕ್ಲಿಪ್ ಇದೆ, ನೋಡ್ಕೊಂಬರೋಣ ಬನ್ನಿ. ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನನ. ನೋಡಿದ್ರಿ ಅಲ್ವಾ, ಈಗಿತ್ತು ನಮ್ಮ ಕಾಲೇಜಿನ ಜನಪದ ಉತ್ಸವ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಓಕೆನಾ? ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.